ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಗೆದ್ದನಹಳ್ಳಿಯಲ್ಲಿ ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಕೊರಟಗೆರೆ ನ್ಯೂಸ್. ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಗೆದ್ದೇನಹಳ್ಳಿಯಲ್ಲಿ ಹೊಳೆ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಬುಧವಾರ ನೆರವೇರಿತು. ಮಹಾಶಿವರಾತ್ರಿಯ ದಿನದಂದು ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯ ನಡೆದವು. ಮುಂಜಾನೆಯಿಂದಲೇ ಅಭಿಷೇಕ, ಬಿಲ್ವಾರ್ಚನೆ, ಸಹಸ್ರನಾಮ ಸೇವೆಗಳು ಶ್ರೀ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ಜರುಗಿದವು. ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ತಾಲೂಕುಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದರು. ಭಕ್ತರ ಹರಕೆ, ಸಂಕಲ್ಪ, ವಿಶೇಷ ಪೂಜೆ, ಹೂವಿನ ಹಾಗೂ ಫಲಾಲಂಕಾರ ಸ್ವಾಮಿಯ ಸುಂದರ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿತು. ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ನಿ ಶೈಲಜಾ ಸೋಮಣ್ಣ ಮಾತನಾಡಿ, ನಂಜುಂಡೇಶ್ವರನ ಕೃಪೆ ಈ ಭಾಗದ ಜನರ ಮೇಲೆ ಇರಲಿ. ಸ್ವಾಮಿ ಭಕ್ತಾದಿಗಳಿಗೆ ಆರೋಗ್ಯ, ಆಯುಷ್ಯ ಮತ್ತು ಸಮೃದ್ಧಿಯನ್ನ ಕರುಣಿಸಲಿ. ರಾಜ್ಯ ಸುಭಿಕ್ಷ, ಸಮೃದ್ಧಿ, ಉತ್ತಮ ಮಳೆಯಾಗಲಿ ಅಂತ ಹೇಳಿ ಹಾರೈಸಿದ್ರು. ತಮ್ಮ ಪತಿ ವಿ ಸೋಮಣ್ಣ ಅವರು ಈ ಬಾರಿ ಜಾತ್ರೆಗೆ ಆಗಮಿಸದಿದ್ರು. ಭಕ್ತರೊಂದಿಗೆ ದೇವರ ದರ್ಶನ ಪಡೆಯಲು ಅವಕಾಶ ಸಿಕ್ಕಿದೆ, ಸಂತೋಷ ಅಂತ ಹೇಳಿ ಹಂಚಿಕೊಂಡ್ರು. ಇನ್ನು ಶಿವರಾತ್ರಿ ಹಬ್ಬದ ಹಿನ್ನೆಲೆ ಕೋಳಾಲದಲ್ಲಿರುವ ಹೊಳೆ ನಂಜುಂಡೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಪತ್ನಿ ಶೈಲಜಾ ಅವರನ್ನ ಸನ್ಮಾನಿಸಲಾಯಿತು. ಮುಖಂಡರಾದ ಚಿನ್ನಹಳ್ಳಿ ಜಗದೀಶ್, ಸಿಆರ್ ಹರೀಶ್, ಗೆದ್ದನಹಳ್ಳಿ ಶಿವಣ್ಣ, ಆರ್ಟಿಒ ಲಕ್ಷ್ಮಯ್ಯ, ಮಂಜುನಾಥ್, ರಂಗಪ್ಪ, ಆಂಜಿನಪ್ಪ ಹಾಜರಿದ್ದರು. ಮಹಾಸಾಗರವೇ ಸೇರುತ್ತದೆ. ಈ ಕ್ಷೇತ್ರದಲ್ಲಿ ಕಣ್ಣು, ಕಿವಿ ಹಾಗೂ ಚರ್ಮ ರೋಗಗಳಿಗೆ ಸ್ವಾಮಿಯ ದರ್ಶನದಿಂದಲೇ ಗುಣವಾಗ್ತದೆ ಎಂಬ ಭಕ್ತರ ಅಪಾರ ನಂಬಿಕೆ ಇದೆ ಅಂತ ಹೇಳಿ ತಿಳಿಸಿದರು. ಜಾತ್ರೆಯ ಸಂದರ್ಭದಲ್ಲಿ ಭಕ್ತರ ಅನುಕೂಲಕ್ಕಾಗಿ ಕುಡಿಯುವ ನೀರು, ವಾಹನ ನಿಲುಗಡೆ ಹಾಗೂ ಇನ್ನಿತರ ಮೂಲ ಸೌಲಭ್ಯಗಳನ್ನು ದೇವಾಲಯದ ಅರ್ಚಕರು ಹಾಗೂ ಆಡಳಿತ ಮಂಡಳಿಯವರು ಸೂಕ್ತ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಚಿನ್ನಹಳ್ಳಿ ಗ್ರಾಮದ ಜಗದೀಶ್ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುಮಾರ್, ನಾಗೇಂದ್ರ, ಶಿವಣ್ಣ, ಶಿವರಾಜ್, ಪಿಎಸ್ಐಗಳಾದ ರೇಣುಕಾ ಯಾದವ್, ಯೋಗೇಶ್ ಹಾಜರಿದ್ದರು. ರಶೆಲ್ಲ ಬಂದಿದ್ದಾರಲ್ಲ ಶ್ರೀ ಒಳನಂಜುಂಡೇಶ್ವರ ಪಾದಾರಗಳಿಗೆ ನಮಸ್ಕರಿಸುತ್ತಾ, ಶ್ರೀ ಒಳನಂಜುಂಡೇಶ್ವರ ಸ್ವಾಮಿ ಪ್ರಧಾನ ಅರ್ಚಕರಾದ ಶಿವಕುಮಾರ್ ಅಂತ ನಾವು ಇಲ್ಲಿ ಇದು ಕೋಲಾರ ಹೋಬಳಿ ಕೊರಟಗೆರೆ ತಾಲೂಕು ಗೆದ್ದನಹಳ್ಳಿ ಗ್ರಾಮದಲ್ಲಿ ಪ್ರಸಿದ್ಧಿಯಾಗಿರುವಂಥ ಶ್ರೀ ಒಳನಂಜುಂಡೇಶ್ವರ ಸ್ವಾಮಿ ದೇವಾಲಯ ಸುಮಾರು 102ನೇ ವರ್ಷ ಅಂದರೆ ಶತಮಾನ ಮುಗಿಸಿ 2 ವರ್ಷಕ್ಕೆ ಪಾದಾರ್ಪಣೆ ಆಗಿದೆ. ಈ ದೇವಾಲಯವು ಪ್ರಸಿದ್ಧವಾಗಿದೆ. ಇಲ್ಲಿ ಬರೋ ಭಕ್ತಾದಿಗಳಿಗೆ ಕಿವಿ ಸೋಲೋದು, ಕಿವಿ ನೋವು, ಗಂಟುಗಳು, ಶರೀರದಲ್ಲಿ ಏನೇ ಸಮಸ್ಯೆ ಇದ್ದರೂ ಅವ್ರು ಅರ್ಕೆ ಮಾಡ್ಕೊತಾರೆ. ಅದನ್ನು ಬೆಳ್ಳಿ ರೂಪದಲ್ಲಿ ಕಿವಿ ಗಂಟುಗಳನ್ನು ಮಾಡಿಸ್ಕೊಡೋಂಥ ಪದ್ಧತಿ ಇದೆ. ಹಾಗೂ ಮುಡಿ ಕೊಡ್ತಾರೆ. ಮತ್ತು ಒಬ್ಬಟ್ಟಿನಿಗೆ ಮಾಡಿಸಿ ಊಟ ಮಾಡಿಸೋಂಥ ಪದ್ಧತಿಯನ್ನು ಸಹ ಭಕ್ತಾದಿಗಳು ಇಟ್ಕೊಂಡಿದ್ದಾರೆ. ಪ್ರತಿ ಸೋಮವಾರ ಪೂಜಾ ಕೈಕಾರ್ಯಗಳು ನಡೀತವೆ. ಪ್ರತಿದಿನವೂ ಪೂಜೆ ಇರುತ್ತೆ. ವಿಶೇಷವಾಗಿ ಸೋಮವಾರಗಳು ನಡೀತವೆ. ಹಾಗೂ ಕಾರ್ತಿಕ ಮಾಸ ಮತ್ತು ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅದರಲ್ಲಿ ಕಾರ್ತಿಕ ಮಾಸ ಸೋಮವಾರ 4 ಬಂದರೂ ವಿಶೇಷ ಅಲಂಕಾರಗಳು, ಶಿವರಾತ್ರಿ ಹಬ್ಬದ ದಿನ ವಿಶೇಷ ಅಲಂಕಾರ ಹಾಗೂ ಶಿವರಾತ್ರಿ ಕಾರ್ತಿಕದಲ್ಲಿ ಅನ್ನಸಂತರ್ಪಣೆ, ಪಾನಕ, ಮಜ್ಜಿಗೆ, ಹೆಸರುಬೇಳೆ ವಿನಿಯೋಗ ಸಹ ಇರುತ್ತದೆ. ಹಾಗೂ ಬರುವ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಹಾಗೂ ಎಲ್ಲ ಸೌಕರ್ಯವನ್ನು ನಮ್ಮ ದೇವಸ್ಥಾನ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಈ ಮಹಾಶಿವರಾತ್ರಿಯ ಸಮಸ್ತ ಭಕ್ತವೃಂದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಕಡೆಯಿಂದ, ನಮ್ಮ ಗ್ರಾಮಸ್ಥರಿಂದ ಎಲ್ಲರಿಂದ ಶುಭಾಶಯ. ಇತಿಹಾಸ ಬಂದು ಸರ್, ಇದು 1922-23 ಇಸ್ವಿಲಿ ನಮ್ಮ ಮುತ್ತಾತರಾದಂಥ ಪುಟ್ಟರುದ್ರಾರಾದರು ಅಂತೇಳಿ ಅವ್ರು ಪ್ರತಿಷ್ಠಾಪನೆ ಮಾಡೋದು. ಅವ್ರ ಮಗ ವಿಶ್ವೇಶ್ವರ ದೇವರು ಅಂತೇಳಿ ಇಲ್ಲಿ ಮಠ ಕಟ್ಟಿ ಸ್ವಾಮೀಜಿ ಮಾಡಿದರು. ಅವರ ಮಗ ಹೇಳ್ತೀನಿ ಸರ್, ಇದು ಹೊಳೆಯ ಪಕ್ಕದಲ್ಲಿದೆ. ಅದು ಗರುಡಾಚಲ ನದಿ ಪಕ್ಕದಲ್ಲಿರೋದ್ರಿಂದ ಹೊಳೆ ನಂಜುಂಡೇಶ್ವರ ಅಂತ ಹೆಸರು ಬಂದಿದೆ. ಹಾಗೇ ನಮ್ಮ ಮುತ್ತಾತವರು ಕಾಶಿ ಯಾತ್ರೆ ಮಾಡಿ ಅಲ್ಲಿಂದ ಸತ್ಯನಾಥ ಲಿಂಗ ಪ್ರತಿಷ್ಠಾಪನೆ ಮಾಡಿ ಇದು ಕಾಶಿ ಥರನೇ ಪ್ರಸಿದ್ಧಿಯಾಗಿದೆ. ಕಾಶಿಗೆ ಹೋಗಿ ಬಂದರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟೇ ಪುಣ್ಯ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಜನರಲ್ಲಿದೆ. ಹಾಗಾಗಿ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗೂ ನಮ್ಮ ಮುತ್ತಾತವರು, ತಾತವರು, ನಮ್ಮ ತಂದೆಯವರು ಹಾಗೂ ನಮ್ಮ ಮಾವ ಎಲ್ಲ ಸೇರಿ ಇದನ್ನು ನಾವು ವಂಶವರ್ತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ವಂಶಾವಳಿಯಲ್ಲಿ ಪೂಜಾ ಕೈಂಕರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಮಹಾ ಹಬ್ಬದ ಒಂದು ವಾತಾವರಣ ನೋಡಿ ಬಹಳ ಖುಷಿ ಆಗ್ತಿದೆ. ಎಲ್ಲ ಭಕ್ತಾದಿಗಳು ನಮ್ಮ ಒಡೆನಂಜುಂಡೇಶ್ವರ ದೇವಸ್ಥಾನಕ್ಕೆ ಸೇರಿ ಎಲ್ಲರೂ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ತಾವೆಲ್ಲರೂ ಒಳ್ಳೆಯ ಸದ್ಬುದ್ಧಿಯಿಂದ ಚೆನ್ನಾಗಿ ಇರ್ಲಿ ಅಂತ ನಾನು ದೇವರನ್ನ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಿದೆ. ಹಾಗೆ ಇವತ್ತು ನನ್ನ ಪತಿಯವರಾದ ಸೋಮಣ್ಣವ್ರು ಬರಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ನನಗೆ ಇಲ್ಲಿ ಬರೋಕ್ಕೆ ಅವಕಾಶ ಸಿಕ್ತು. ಈ ದೇವರ ದರ್ಶನ ಮಾಡಲಿಕ್ಕೆ ಮತ್ತೆ ತಮ್ಮೆಲ್ಲರನ್ನ ಒಂದು ಚೆನ್ನಾಗಿ ಮಾತಾಡ್ಕೊಂಡು ಒಂದು ಖುಷಿ ಆಯ್ತು ನನಗೆಲ್ಲರೂ ಮಾತಾಡ್ತಿ. ಹೋದ ವರ್ಷ ಬಂದು ಎಲೆಕ್ಷನ್ ಮುಂಚೆ ಬಂದು ಇಲ್ಲಿ ದೇವ್ರನ್ನ ಆಶೀರ್ವಾದ ಕೇಳ್ಕೊಂಡು ಹೋಗಿರೋ ಆ ದೇವರ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಒಂದು ಭಕ್ತಾದಿಗಳ ಆಶೀರ್ವಾದದಿಂದ ಸೋಮಣ್ಣನ ಜಯಬೇರಿ ಬಾರಿಸಿ MP ಆಗಿ ಹಾಗೆ ನಿಮ್ಮೆಲ್ಲರ ಒಂದು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಮೋದಿ ಅವರ ಗೌರ್ಮೆಂಟ್ ಅಲ್ಲಿ ಅವರು ಮಿನಿಸ್ಟರ್ ಆಗಿರೋದು ಬಹಳ ಒಂದು ಸಂತೋಷಕರವಾದ ವಿಷಯ. ನಮ್ಗೆಲ್ಲ ಗೊತ್ತೇ ಇದೆ ಮೋದಿ ಅವರು ಇವತ್ತು ಯಾವ ರೀತಿ ಜನಪರ ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲರಿಗೂ ಒಂದು ಕೃಷಿ ಇರ್ಬೋದು, ತಾಂತ್ರಿಕ ವರ್ಗದಲ್ಲಿ ಇರ್ಬೋದು, ಎಲ್ಲಾದ್ರೂ ಒಂದು ಜನರಿಗೂ ಒಳ್ಳೇದಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರ ಒಂದು 45 ದಿವಸ ನಿಮ್ಗೆ ಗೊತ್ತಿದೆ. ಇವತ್ತಿಗೆ 26ನೇ ಫೆಬ್ರವರಿ 26ಕ್ಕೆ ಮುಗಿತಿದೆ ಮಹಾಕುಂಭಮೇಳ. ಆ ಮೇಳದಲ್ಲಿ ಒಂದು 45ರಿಂದ 50 ಕೋಟಿ ಜನ ಭಾಗವಹಿಸಿದ್ದಾರೆ. ಆ ತ್ರಿವೇಣಿ ಸಂಘದಲ್ಲಿ ಮಿಂದು ಎಲ್ಲ ಪಾವನರಾಗಿದ್ದಾರೆ. ಯಾರೇನಾದ್ರೂ ಹೇಳ್ಬೋದು, ಆದ್ರೆ ತಾಯಿ ಜಮುನಾ, ಗಂಗಾ ಹಾಗೆ ಸರಸ್ವತಿ ಉಗಮ ಸ್ಥಾನದಲ್ಲಿ ಹೋಗಿ ಮಿಂದು ಬಂದಿರೋದು ಒಂದು ತುಂಬಾ ಅದೃಷ್ಟಕರವಾದ ಒಂದು ವಿಷಯ. ಹಾಗೆ ಎಲ್ಲರಿಗೂ ಒಂದು ಈ ಮಹಾಶಿವರಾತ್ರಿ ಹಬ್ಬದ ದಿನದಲ್ಲಿ ಎಲ್ಲರಿಗೂ ಒಳ್ಳೆಯ ಮನಸ್ಸು ಕೊಟ್ಟು ಪರಸ್ಪರ ಹೊಂದಾಣಿಕೆಯಿಂದ ಹೋಗ್ಲಿಕ್ಕೆ ಎಲ್ಲರಿಗೂ ಅನುವು ಮಾಡಿಕೊಂಡು ನಂಜುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಇಲ್ಲಿ ಬರ್ಮಾಡ್ಕೊಂಡು ಒಂದು ದೇವರ ಆಶೀರ್ವಾದ ತೋಡಕ್ಕೆ ಅನುವು ಮಾಡಿಕೊಟ್ಟ ಈ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಕರ್ನಾಟಕ 1 ವರದಿ, ಕೊರಟಗೆರೆ ತಾಲೂಕು, ಹೊಸಕೋಟೆ, ಮುತ್ತುರಾಜ್.